ಈ ದಿನದ ವಿಶೇಷ ಸಂಚಿಕೆ ನಂಗೆ ತುಂಬ ಇಷ್ಟ ಆಯ್ತು. ಬೆಳಗ್ಗೆನೆ ಒಳ್ಳೆ ನ್ಯೂಸ್ ನೋಡಿದೆ. ಪೋಷಕರ ನಿರ್ಲಕ್ಷ್ಯ ಸರ್ಕಾರಿ ನೌಕರರ ಸಂಬಳದಲ್ಲಿ ತಂದೆ ತಾಯಿಯ ಖಾತೆಗೆ ಜಮಾ ಮಾಡುವ ಕಾನೂನು. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಸಂಚಿಕೆ ನಂಗೆ ತುಂಬ ಇಷ್ಟ ಆಯ್ತು. ಬೆಳಗ್ಗೆನೆ ಒಳ್ಳೆ ನ್ಯೂಸ್ ನೋಡಿದೆ. ಪೋಷಕರ ನಿರ್ಲಕ್ಷಿಸುವ ಸರ್ಕಾರಿ ನೌಕರರ ಸಂಬಳ ಕಡಿತ. ಪೋಷಕರ ನಿರ್ಲಕ್ಷಿಸುವ ಸರ್ಕಾರಿ ನೌಕರರ ಸಂಬಳದಲ್ಲಿ 10% 15% ಕಡಿತಗೊಳಿಸಿ ತಂದೆ ತಾಯಿಯ ಖಾತೆಗೆ ಜಮಾ ಮಾಡುವ ಕಾನೂನು ಶೀಘ್ರ ಜಾರಿಗೊಳಿಸುವುದಾಗಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೇಳಿದ್ದಾರೆ. ಹೈದರಾಬಾದ್ನಲ್ಲಿ ಹೊಸದಾಗಿ ಆಯ್ಕೆಯಾದ ಗ್ರೂಪ್ 2 ಉದ್ಯೋಗಿಗಳ ನೇಮಕಾತಿ ಪತ್ರಗಳನ್ನು ಶನಿವಾರ ಹಸ್ತಾಂತರಿಸುವ ಮುನ್ನ ಮಾತನಾಡಿ ಅವರು, ತಂದೆ ತಾಯಿಯ ಆರೈಕೆ ಮತ್ತು ಹುಟ್ಟೂರನ್ನು ಅಭಿವೃದ್ಧಿಪಡಿಸುವ ನಮ್ಮೆಲ್ಲರ ಜವಾಬ್ದಾರಿ. ಸರ್ಕಾರಿ ನೌಕರರು ತಮ್ಮ ಪೋಷಕರನ್ನು ನಿರ್ಲಕ್ಷಿಸುವುದು ಗಮನಕ್ಕೆ ಬಂದಿದೆ. ಅವರ ಸಂಬಳ 10% 15% ಕಡಿತಗೊಳಿಸಿ ಪ್ರತಿ ತಿಂಗಳು 1ನೇ ತಾರೀಕಿನಂದು ಪೋಷಕರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುವುದು ಎಂದು ಹೇಳಿದರು. ಈ ಕುರಿತ ಶಾಸನ ರೂಪಿಸಲು ಮುಖ್ಯ ಕಾರ್ಯದರ್ಶಿಗೆ ಅವರು ಸೂಚಿಸಿದರು. ಇದೊಂದು ಅದ್ಭುತವಾದ ಚಿಂತನೆ ಮತ್ತು ಹೆಜ್ಜೆ. ಯಾಕಂದರೆ ಕೃತಜ್ಞಹೀನವಾದ ಮನಸ್ಸುಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಕಾನೂನು ಬೇಕು. ಸರ್ಕಾರಿ ಕೆಲಸಕ್ಕೆ ಸೇರಿದ ತಕ್ಷಣ ಅವ್ರಿಗೇನಾಗುತ್ತೆ ಅಂದರೆ ಹಣಕಾಸಿನ ವಹಿವಾಟು ಜಾಸ್ತಿ ಆಗುತ್ತೆ. ಆಗ ಅಹಂಕಾರ ಜಾಸ್ತಿ ಆಗುತ್ತೆ. ಅಹಂಕಾರ ಜಾಸ್ತಿ ಆದಾಗ ಕೃತಜ್ಞತೆ ಕಡಿಮೆ ಆಗುತ್ತೆ. ಕೆಲವರಲ್ಲಿ, ಎಲ್ಲರೂ ಅಲ್ಲ, ಒಂದು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಆಗೇನು ಮಾಡ್ತಾರೆ, ತಂದೆ ತಾಯಿಗಳು ತನ್ನ ಮಗನನ್ನು ಕೆಲಸಕ್ಕೆ ಸೇರಿಸ್ಬೇಕಾದ್ರೆ, ಓದಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದನ್ನು ಮರ್ತು ಬಿಡ್ತಾರೆ. ಅದರಲ್ಲೂ ಸರ್ಕಾರಿ ನೌಕರಿ ಇರ್ತಕ್ಕಂಥ ಹೆಂಡತಿ ಸಿಕ್ಬಿಟ್ರೆ, ಸರ್ಕಾರಿ ನೌಕರ ಅಂದ ತಕ್ಷಣ ಶ್ರೀಮಂತ ಹುಡುಗಿ ಸಿಗ್ತಾಳೆ, ಶ್ರೀಮಂತರು ಮದುವೆ ಆಗ್ತಾರೆ. ಶ್ರೀಮಂತಿಕೆ ಬಂದ ಮೇಲೆ ಇವನು ಅವರ ಶ್ರೀಮಂತಿಕೆಯಲ್ಲಿ ಮುಳುಗೋಗ್ತಾನೆ, ಇವನು ಶ್ರೀಮಂತನಾಗ್ತಾನೆ. ತನ್ನನ್ನು ಯಾರು ಶ್ರೀಮಂತನನ್ನಾಗಿ ಮಾಡೋದು ಅಂತಕ್ಕಂಥದ್ದನ್ನು ಮರ್ತು ಬಿಡ್ತಾನೆ. ಟೇಕ್ ಇಟ್ ಆಸ್ ಗ್ರಾಂಟೆಡ್ ಅಂತೀವಿ. ಏನೋ ಸಾಕಿದ್ದಾರೆ ಅನ್ನತಕ್ಕಂಥ ಮನೋಭಾವ ಬಂದ್ಬಿಡುತ್ತೆ. ಸೊ ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಮುಖ್ಯವಾಗಿ ಆ ಹೆಣ್ಣು ಬೇರೆ ಮನೆಯಿಂದ ಬಂದಿರ್ತಾರೆ ಶ್ರೀಮಂತರು, ಅವರು ಗಂಡ ಮಾತ್ರ ಬೇಕು ಅವ್ರಿಗೆ. ಅವರ ಹಿಂದೆ ಇರತಕ್ಕಂಥ ಶ್ರಮಜೀವಿಗಳ ತ್ಯಾಗ ಮನೋಭಾವ ಅದನ್ನೆಲ್ಲ ನೆನೆಸ್ಕೊಂಡು ಕೃತಜ್ಞತೆಯಿಂದ ಅವರು ಜಾಸ್ತಿ ಪ್ರೀತಿಸಬೇಕು. ಆ ಮನೋಭಾವ ಇರಲ್ಲ. ಕೆಲವಾರು ವೃದ್ಧಾಶ್ರಮಗಳು ನಾನು ಭೇಟಿ ಮಾಡಿದ್ದೀನಿ. ಬೇಕಾಷ್ಟು ವೃದ್ಧಾಶ್ರಮಗಳಲ್ಲಿ ಪಾಪ ತುಂಬ ವಯಸ್ಸಾದವರು ಇರ್ತಾರೆ. ಅವ್ರ ಮಕ್ಕಳೆಲ್ಲ ಕ್ಲಾಸ್ 1 ಆಫೀಸರ್ಸು, ಶ್ರೀಮಂತರು, ಫಾರಿನಲ್ಲೆಲ್ಲ ಇರ್ತಾರೆ. ನನ್ನ ಮಗನನ್ನು ವಿದೇಶಕ್ಕೆ ಕಳಿಸಿ ಓದಿಸ್ಬೇಕಂತಕ್ಕಂಥ ಹುಚ್ಚು ಕಲ್ಪನೆ ಇರುತ್ತೆ. ಕಷ್ಟಪಡ್ತಾರೆ. ಅವ್ರು ಹೋಗಿ ಸೆಟ್ಲ್ ಆದಮೇಲೆ ಆ ವಾತಾವರಣಕ್ಕೆ, ಆ ಶ್ರೀಮಂತಿಕೆಗೆ ಮರಳಾಗಿ ಎಲ್ಲವನ್ನು ಮರೆತು ಬಿಡ್ತಾರೆ. ಸೊ ಮಾನವನ ಮನಸ್ಸು ಮೃಗವಾಗುತ್ತಿದೆ. ಅದಕ್ಕೆ ಈ ಮಧ್ಯೆ ಸ್ವಲ್ಪ ಚಿಂತಕರು ಬಂದು ಕಾನೂನಾತ್ಮಕವಾಗಿ ಸ್ವಲ್ಪ, ಅದೇನದು ಮನಸ್ಸಿಗೆ ಸುಖ ಕೊಡಲ್ಲ. ಮಗನ ಸಂಬಳ ಕಡಿತ ಮಾಡಿ ತಂದೆ ತಾಯಿಗೆ ಬಂದಾಗ ವಿಧಿ ಇಲ್ಲದೆ ಅವರು ಬದುಕನ್ನು ಸಾಗಿಸ್ಬೋದೇ ಹೊರತು, ಆದರೆ ಮನಸ್ಸಿನಲ್ಲಿ ನೋವಿರುತ್ತೆ. ವಯಸ್ಸಾದಾಗ ಮಕ್ಕಳು ಕೊಡುವ ಪ್ರೀತಿ ಗೌರವಕ್ಕೆ ಯಾವ ಬೆಲೆಯೂ ಕೊಡೋಕ್ಕಾಗಲ್ಲ. ಹಣ ಎಷ್ಟಾರ ಬರಲಿ, ಆದರೆ ವಿಧಿನೇ ಇಲ್ಲ. ಈಗ ಅವ್ರಿಗೆ ಔಷಧಿಗಳು ಬೇಕಾಗತ್ತೆ, ಆಹಾರ ಬೇಕಾಗತ್ತೆ, ನೋಡ್ಕೊಳ್ಳೋರು ಬೇಕಾಗತ್ತೆ, ಆವಾಗ ಹಣ ಬೇಕಾಗತ್ತೆ. ಅದನ್ನು ಮೀರಿದ್ದು ಬಾಂಧವ್ಯ, ಕೃತಜ್ಞತೆ, ಗೌರವ. ಸೊ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಹೇಳ್ತೀವಲ್ಲ, ಬೇಸಿಕ್ ನೀಡ್ಸ್ ಅಂತ ಬಂದಾಗ ಈ ರೀತಿಯಾದ ಸ್ಟ್ರಾಂಗ್ ಕಾನೂನನ್ನು ಮಾಡಬೇಕು. ಯಾಕೆಂದರೆ ಈಗ ಮನುಷ್ಯ ಅಹಂಕಾರದಲ್ಲಿ ಸಿಗಾಕೊಂತ ಇದ್ದಾನೆ, ಅಜ್ಞಾನದಲ್ಲಿ ಸಿಗಾಕೊಂತ ಇದ್ದಾನೆ. ಆ ಸಿಗಾಕೊಂಡಾಗ ಈ ಎರಡು ಮನಸ್ಸು, ಅಜ್ಞಾನ ಮತ್ತು ಅಹಂಕಾರ ಒಟ್ಟಿಗೆ ಬಂತು ಅಂದರೆ ಅವನಿಗೇನು ಮಾಡ್ತಾ ಇದ್ದಾನೆ ಅಂತಕ್ಕಂಥ ಅರಿವೇ ಇರೋದಿಲ್ಲ, ಯಾವ ನೆನಪು ಇರೋದಿಲ್ಲ. ಅದನ್ನು ಬಂಧಿಸೋಕ್ಕೆ ಕಾನೂನೇ ಬೇಕು. ಅದನ್ನು ಕಾನೂನನ್ನು ಸ್ಟ್ರಿಕ್ಟಾಗಿ ಜಾರಿಗೊಳಿಸ್ಬೇಕು. ಸೊ
ಸೊ ಕೋರ್ಟಲ್ಲೂ ಕೂಡ ಬೇಕಷ್ಟು ಕೋರ್ಟಲ್ಲೂ ಕೂಡ ಜಡ್ಜ್ಮೆಂಟ್ಗಳಲ್ಲಿ ಹೇಳಿದೆ, ತಂದೆ ತಾಯಿಗಳನ್ನು ಸಾಕದಿದ್ರೆ, ನೀವು ಆಸ್ತಿಯನ್ನು ಮಕ್ಕಳಿಗೆ ಕೊಟ್ಟಿದ್ರೆ ಅದನ್ನು ನೀವು ವಾಪಸ್ ತಗೋಬೋದು ಅಂತ ಬೇಕಷ್ಟು ಜಡ್ಜ್ಮೆಂಟ್ಗಳು ಬಂದಿದೆ. ನೀವು ಬಾಯ ಕೊಟ್ಬಿಟ್ಟಿರ್ತೀರಪ್ಪ, ಅವರ ಹೆಸರೆಲ್ಲ ಬರೆದ್ಬಿಟ್ಟಿದೆ, ಆದರೂ ವಾಪಸ್ ತಗೋಬೋದು ಅಂತ ಹೇಳಿದ್ದಾರೆ. ಅಂದರೆ ಅಷ್ಟೊಂದು ನಾವು ಹಿರಿಯ ಜೀವಗಳಿಗೆ ಕೊಡ್ತಕ್ಕಂಥ ಗೌರವ. ಸೊ ಅದೇ ರೀತಿ ತೆಲಂಗಾಣದಲ್ಲಿ ಏನು ಮಾಡಬೇಕು ಅಂತಿದ್ದಾರೋ ನಮ್ಮ ಕರ್ನಾಟಕ ಅಥವಾ ಥ್ರೂಔಟ್ ಇಂಡಿಯಾ ಆ ರೀತಿ ಮಾಡಬೇಕು. ಇನ್ನೊಂದು ಪಾರ್ಟ್ ಇದೆ, ಕೆಲವರು ಎಲ್ಲರೂ ಅಲ್ಲ, ಕೆಲವರು ಪೋಷಕರು ಅಧಿಕಾರದಿಂದ ಮತ್ತು ವಯಸ್ಸಾದಾಗ ಕೆಲವು ಸರಿ ಚಿಂತನೆ ಕಡಿಮೆ ಆಗುತ್ತೆ, ತಪ್ಪು ತಿಳುವಳಿಕೆಗಳಲ್ಲಿ ಬೆಳ್ಕೊಂಡು ಬಂದ್ಬಿಟ್ಟಿರ್ತಾರೆ. ಹೀಗೆ ಬರತಕ್ಕಂಥ ಕಾಲಕ್ಕೆ ತಕ್ಕಂಗೆ ಬದಲಾಗುವ ಮನಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಭಾವನೂ ಇರೋದಿಲ್ಲ ಅವ್ರಿಗೆ. ಅವರು ಕೂಡ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾರೆ ಮನೆಗೆ ಬರೋ ಸೊಸೆಗೆ ಅಥವಾ ಬೇರೆ ಮಕ್ಕಳಿಗೆ. ಯಾಕೆಂದರೆ ಅದರ ಅರಿವು ಕೂಡ ನಾವು ಹಿರಿಯರಲ್ಲಿ ಮೂಡಿಸ್ಬೇಕು. ವಯಸ್ಸಾದಂಥ ಏನಾಗ್ತಾ ಇರುತ್ತೆ, ಅವ್ರಿಗೆ ಹಳೇ ಪದ್ಧತಿ ಕಟ್ಕೊಂಡ್ಬಂದಿರ್ತಾರೆ, ಈಗ ತುಂಬ ಚೇಂಜಸ್ ಆಗ್ತಾ ಇರುತ್ತೆ. ಈಗ ಕೇವಲ 40 ವರ್ಷಗಳು ಎಷ್ಟೊಂದು ಟೆಕ್ನಾಲಜಿ ಬದಲಾಗಿದೆ ಅಲ್ವಾ, ಬದಲಾಗ್ತಾ ಇರುತ್ತೆ. ಆ ಬದಲಾವಣೆಗೆ ತಕ್ಕಂತೆ ಮನೋವೇಗನೂ ಇರುತ್ತೆ. ಈಗ ಯಾವಾಗಲೂ ನಾವು ಮೊಬೈಲ್ ನೋಡ್ತಾ ಇರ್ತೀವಿ, ಮೊಬೈಲ್ ಇಲ್ಲ ಕೆಲಸನೇ ಆಗಲ್ಲ. ಒಂದು ಪೇಮೆಂಟ್ ಮಾಡ್ಬೇಕಾದ್ರೆ, ಪೇಮೆಂಟ್ ರಿಸೀವ್ ಮಾಡ್ಬೇಕಾದ್ರೆ ಏನೇನೆಲ್ಲ ತಿಳ್ಕೊಳಕ್ಕೆ ಮೊಬೈಲ್. ಈಗ ಆ ಮೊಬೈಲಲ್ಲಿ ಸ್ಟ್ರೆಸ್ ಆಗ್ತಾ ಇರುತ್ತೆ, ಕೆಲವು ಅಡಿಕ್ಷನ್ ರೋಗ ಆಗುತ್ತದು, ಉಪಯೋಗ ಹೋಗಿ ರೋಗವಾಗಿ ಮಾರ್ಪಾಟಾಗುತ್ತೆ. ಈ ಕಾಲಘಟ್ಟದಲ್ಲಿ ಇರಬೇಕಾದಾಗ ಯುವತಿಯರು ಏನು ಬೆಳೆದಿರ್ತಾರೋ, ಅವ್ರೇನು ದುಡಿತಾ ಇರ್ತಾರೋ ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳಕತ್ತಕ್ಕಂಥ ಶಕ್ತಿ ಈ ಹಿರಿಯ ಜೀವಿಗಳಿಗೂ ಇರಲ್ಲ. ಸೊ ಹಿರಿಯ ಜೀವಗಳು ಕೂಡ ಅದಕ್ಕೆ ಟ್ರೈನಿಂಗ್ ಕೊಡಬೇಕು. ಅವ್ರಿಗೆ ಈ ರೀತಿ ಮನಸ್ಥಿತಿಗಳಿರ್ತವೆ, ಈ ರೀತಿ ನೀವು ಹೊಂದ್ಕೊಂಡು ಹೋಗಬೇಕು. ಕೌನ್ಸಿಲಿಂಗ್ ಮಾಡಿ ಎಲ್ಲವನ್ನು ಅರ್ಥ ಮಾಡಿಕೊಂಡು ಸರಿ ತಪ್ಪುಗಳನ್ನು ನೋಡಿಕೊಂಡು ಆಮೇಲೆ ಸರ್ಕಾರಿನೋ ಪ್ರೈವೇಟ್ನಲ್ಲೋ ಅವನ ಸಂಬಳವನ್ನು ಇವ್ರಿಗೆ ಹಾಕಬೇಕು. ಹೊಂದಾಣಿಕೆ ಆಗಲ್ಲ ಅನ್ನತಕ್ಕಂಥ ಅರಿವು ಆ ಕೌನ್ಸಿಲರ್ ಬರಬೇಕು. ಅಂದರೆ ಇದೊಂಥರ ಜಡ್ಜ್ಗಳಿದ್ದಂಗೆ, ಲಾಯರ್ಗಳಿದ್ದಂಗೆ ಆ ದಿಶೆಯಲ್ಲಿ ಯೋಚನೆ ಮಾಡಬೇಕು. ಕೆಲವರು ತುಂಬ ನನ್ನ ಪೇರೆಂಟ್ಸ್ಗಳು ನೋಡಿದ್ದೀನಿ, ಮೃಗದ ರೀತಿ ವರ್ತನೆ ಮಾಡ್ತಾರೆ, ಮನಸ್ಸುಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಆ ಸೊಸೆಯನ್ನು ಮಗಳಾಗಿ ನೋಡೋದಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಈ ರೀತಿಯಾದ ಭಾವನೆಗಳು ಇಲ್ಲದಾಗ ಅವರಿಗೂ ಕೂಡ ಕೌನ್ಸಿಲಿಂಗ್ ಬೇಕಾಗುತ್ತೆ. ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕಾನೂನಿನಲ್ಲಿ ಅವಕಾಶ ಕೊಡಬೇಕು. ಈ ದಿಶೆಯಲ್ಲೂ ಕೂಡ ಯೋಚನೆ ಮಾಡಬೇಕು. ನಾವು ಒಬ್ಬರನ್ನೇ ಬ್ಲೇಮ್ ಮಾಡೋದಲ್ಲ, ಯಾಕಂದರೆ ಇದು ಬದಲಾವಣೆಯ ಪರ್ವ. ಬದಲಾವಣೆಯಲ್ಲಿ ಮನಸ್ಸಿನ ಮೇಲೆ ತುಂಬ ಒತ್ತಡಗಳು ಬರ್ತಾ ಇದೆ. ಒತ್ತಡದ ಬದುಕಿನಲ್ಲಿ ನಾನಾ ತಪ್ಪುಗಳು ನಡುತ್ತವೆ. ಕೆಲವರು ಸ್ವಾರ್ಥಕ್ಕಾಗಿ ತಪ್ಪುಗಳನ್ನು ಮಾಡಿದ್ರೆ, ಕೆಲವು ಸಹಜವಾಗಿ ತಪ್ಪುಗಳಾಗ್ತಾ ಇರ್ತವೆ. ಅದನ್ನೆಲ್ಲ ಸ್ವೀಕರಿಸಿ ಬದುಕನ್ನು ನಾವು ಕಟ್ಕೋಬೇಕಾಗಿದೆ. ಇದು ಅಂಥ ಕಾಲ ಬಂದಿದೆ. ಆ ಕಾಲ ಬಂದಿರೋದ್ರಿಂದ ನಾವು ಕೆಲವಾರು ಕಾನೂನುಗಳನ್ನು ರೂಪಿಸುವುದು ತುಂಬ ಮುಖ್ಯ, ಮತ್ತು ಕಾನೂನುಗಳನ್ನು ಗೌರವಿಸುವುದು ತುಂಬ ಮುಖ್ಯ. ಹಾಗೆಯೇ ಈ ಕಾಲಘಟ್ಟವನ್ನು ಅರ್ಥ ಮಾಡಿಕೊಂಡು ಬದಲಾವಣೆಗಳನ್ನು ಅರ್ಥ ಮಾಡಿಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಕೂಡ ಅಷ್ಟೇ ಮುಖ್ಯ. ನಾವು ಬರೀ ಮಕ್ಕಳನ್ನೇ ಬ್ಲೇಮ್ ಮಾಡೋಕ್ಕಾಗಲ್ಲ, ತಂದೆ ತಾಯರಲ್ಲೂ ಕೂಡ ಈಗ ಸಮಸ್ಯೆಗಳು ಇವೆ. ಎರಡು ಸಮಸ್ಯೆಗಳನ್ನು ಅರ್ಥೈಸಿಕೊಂಡು ನಾವು ಬದುಕನ್ನು ಸಾಗಿಸಬೇಕಾಗಿದೆ. ಇದಕ್ಕೆಲ್ಲ ಬೆಸ್ಟ್ ಸೂತ್ರ ಸೊ ಬುದ್ಧನ ಪ್ರಿನ್ಸಿಪಲ್ಸ್. ಮನಸ್ಸನ್ನು ಖಾಲಿ ಮಾಡು, ನಿನ್ನ ಮೇಲೆ, ನಿನ್ನ ಭಾವನೆಗಳ ಮೇಲೆ ನೀನು ಅವಲಂಬಿತನಾಗು, ನಿನ್ನ ಸಂತೋಷ ನಿನ್ನಲ್ಲೇ ಇದೆ, ಅದನ್ನು ನೋಡ್ತಾ ಹೋಗು ಅಂದಾಗ ಬದುಕು ಸುಂದರವಾಗಿರುತ್ತೆ, ನಿರೀಕ್ಷೆಗಳು ಕಡಿಮೆ ಆಗುತ್ತೆ. ನನ್ನಲ್ಲೇ ಆನಂದವನ್ನು ಪಡೆಯತಕ್ಕಂಥ ಸರಳ ಧ್ಯಾನಗಳಿವೆ. ವಿಪಸ್ಸನಾ ಮೆಡಿಟೇಷನ್ dhamma.org ಅಂತ ಹೋಗಿ. ಸರಳವಾದ ಮೆಡಿಟೇಷನ್ ಟೆಕ್ನಿಕ್. ಕೇವಲ ಉಸಿರಾಟವನ್ನು ಗಮನಿಸುವುದು, ಮನಸ್ಸನ್ನು ಗಮನಿಸುವುದು, ದೇಹದ ಸ್ಪಂದನೆಗಳನ್ನು ಗಮನಿಸುವುದು, ಮನಸ್ಸನ್ನು ಖಾಲಿ ಮಾಡುವುದು. ಇದನ್ನು ಕಲಿತುಕೊಂಡ್ರೆ ಈ ರೀತಿಯಾದ ಎಲ್ಲ ಸಮಸ್ಯೆಗಳಿಂದ ಹೊರಬರಬಹುದು. ಪ್ರೀತಿ ಹೊರಗಡೆಯಿಂದ ಸಿಕ್ಕರೆ ಅನುಭವಿಸಿ, ಸಿಗದಿದ್ದರೆ ನಿನ್ನನ್ನು ನೀನು ಪ್ರೀತಿಸು, ನಿನ್ನ ಮನಸ್ಸನ್ನು ಖಾಲಿ ಮಾಡು. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.